ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಸೊ ನಾವು ಇದು ನಿನ್ನೆದು ಮಿನಿ ವ್ಲಾಗ್ನ ಹಾಕ್ತಾಯಿದ್ದೀನಿ. ಸೊ ಮಳೆ ಇರೋದ್ರಿಂದ ಬೆಂಗಳೂರಲ್ಲಿ ನಿನ್ನೆ ನೈಟು ಒಂದು ಹಾಗೆ ಸುಮ್ಮನೆ ಹೊರಗೆ ಹೋಗಿ ಬರೋಣ ಅಂತ ಹೇಳಿ ಪಾಪು ಕರ್ಕೊಂಡು ಹೊರಗಡೆ ಹೋದ್ವಿ. ಸೊ ಪಾಪು ಲಿಫ್ಟ್ ಬಂದ ಕೂಡಲೇ ಹೋಗೋದು, ಅವನಿಗೆ ಓಪನ್ ಆದ ತಕ್ಷಣ ಒಳಗೆ ಹೋಗೋದು, ಓಪನ್ ಆದ ತಕ್ಷಣ ಹೊರಗಡೆ ಬರೋದು ಅವನಿಗೆ ಗೊತ್ತಿದೆ. ಸೊ ಹಾಗಾಗಿ ಅವನ್ನ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ, ಅವ್ನು ಯಾವ ಥರ ಹೋಗ್ತಾನೆ ಬರ್ತಾನೆ ಅಂತ. ಸೊ ನೆಕ್ಸ್ಟ್ ನಾವು ಬೇಸ್ಮೆಂಟಿಗೆ ಬಂದ್ವಿ. ಸೊ ಬೇಸ್ಮೆಂಟಲ್ಲಿ ನನಗೆ ಇವನು ಕಾರ್ ಕೀ ಇಟ್ಕೊಂಡ್ಬಿಟ್ಟು ಲಾಕ್ ಅನ್ಲಾಕ್ ಮಾಡ್ತಿದ್ದ. ಸೊ ಅದೊಂದು ಬಟನ್ ಗೊತ್ತಿದೆ ಯಾವುದು ಅಂತ ಅವನಿಗೆ, ಹಾಗಾಗಿ ಅವನು ಅಲ್ಲೇ ಮುಂದೆ ನಿಂತ್ಕೊಂಡು ಲಾಕ್ ಅನ್ಲಾಕ್ ಮಾಡ್ತಾ ನಿಂತಿದ್ದ. ಸೊ ನಾವು 3 ಜನ ಹೊರಟ್ವಿ. ಸುಮ್ಮನೆ ಹಾಗೆ ಹೋಗಿ ಹೊರಗಡೆ ಏನಾದರೂ ತಿನ್ಕೊಂಡು ಬರೋಣ, ಸುಮ್ಮನೆ ಒಂದು ಡ್ರೈವ್ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ದಷ್ಟೇ. ಸೊ ಇವನು ಅದನ್ನು ಮಾಡ್ತಾ ನಿಂತಿದ್ದಾನೆ ಲಾಕ್ ಅನ್ಲಾಕು. ಸೊ ನಾವಿನ್ನು ನೆಕ್ಸ್ಟು ಶ್ರೀ ಸಾಯಿ 99 ವೆರೈಟೀಸ್ ಆಫ್ ದೋಸೆ ಹೋಗಿ RR ನಗರಲ್ಲಿರೋದು. ಸೊ ಅಲ್ಲಿ ಹೋಗಿ ನಾವು ದೋಸೆ ತಿನ್ಕೊಂಡು ಬಂದ್ವಿ. ಸೊ ದೋಸೆ ತಿಂದ್ಕೊಂಡು ನೆಕ್ಸ್ಟು ಮನೆ ಕಡೆ ನಾವು ರಿಟರ್ನ್ ಆದ್ವಿ. ಸೊ ಮನೆಗೆ ಹೋಗೋದ್ರ ಬದಲು ಈ ಕಡೆ ಒಂದು ಹಾಗೆ ಡ್ರೈವ್ ಹೋಗಿಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಸೊ ನಮಗಿನ್ನ ನಿದ್ದೆ ಬಂದಿರಲಿಲ್ಲ, ಹಾಗೆ ಒಂದು ಹೀಗೆ ಚಿಕ್ಕದಾಗಿ ಒಂದು ಡ್ರೈವ್ ಹೋಗೋಣ ಅಂತ ಹೋದ್ವಿ. ಸೊ ನೆಕ್ಸ್ಟ್ ಅದಾದಮೇಲೆ ಪಾಪು ಸ್ವಲ್ಪ ಹಠ ಮಾಡ್ತಿದ್ದ ಅಂತ ಹೇಳಿ ನಾವು ಮನೆಗೆ ಹೋಗಲಿಲ್ಲ. ಕೆಳಗಡೆನೇ ವಾಕ್ ಮಾಡೋಣ ಅಂತ, ಸ್ವಲ್ಪ ಆಟಾಡ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಸೊ ಅವನು ಅಲ್ಲಿ ಸ್ವಲ್ಪ ಹೊತ್ತು ಯಾರಾದರೂ ಸಿಕ್ಕಿದ್ರು ಅಂತ ಹೇಳಿ ಅಲ್ಲಿ ಆಟಾಡ್ತಾ ಇದ್ದ. ನೆಕ್ಸ್ಟು ಒಂದು ರೌಂಡ್ ಹಾಗೆ ವಾಕಿಂಗ್ ಹೋಗಿ ಬಂದ್ವಿ. ಆಲ್ಮೋಸ್ಟ್ ಒಂದು 11 ಆಗೋಗಿತ್ತು ಟೈಮು. ಸೊ ಹಾಗಾಗಿ ನಾವು ಇವನ್ನ ಹಾಗೆ ಒಂದು ರೌಂಡು ವಾಕ್ ಮಾಡಿಸ್ಬಿಟ್ಟು ನೆಕ್ಸ್ಟು ನಾವು ಮನೆ ಕಡೆ ಬಂದ್ವಿ. ಸೊ ಇವನು ವಾಪಸ್ ಅದೇ ಕಿತಾಪತಿ ಬರೋದು, ಆನ್ ಮಾಡೋದು, ಇನ್ನು ನೆಕ್ಸ್ಟು ಮನೆ ಕಡೆ ಹೋಗೋಣ ಅಂತ ಹೇಳಿ. ಸೊ ನಾವು ಮನೆಗೆ ಹೊರಟ್ವಿ, ಬಿಕಾಸ್ ಈಗ ಚಳಿ ಇದೆ, ಮಳೆ ಅಲ್ಲ. ಸೊ ಹಾಗಾಗಿ ಹೋದ್ವಿ ನಾವು. ಸೊ ಇಲ್ಲಿ ಇವನು ಲಿಫ್ಟಲ್ಲಿ ಅಲಾರಾಮ್ ಹೊಡಿತೀನಿ ಅಂತ ಆಡ್ತಿದ್ದ. ಸೊ ಹಾಗಾಗಿ ಕ್ಲೋಸ್ ಮಾಡ್ಕೊಂಡಿದ್ವಿ. ಸೊ ಈಗ ಇವನಿಗೆಲ್ಲ ಗೊತ್ತಾಗುತ್ತೆ ಹೇಳಿದ್ದಲ್ಲ. ಸೊ ಹಾಗಾಗಿ ನಾವು ಈಗ ಮನೆ ಹೊರಟ್ವಿ. ಅಲ್ಲಿ ಈಗ ಮನೆ ಹತ್ರ ಹೋಗಿ ಡೋರ್ ಹತ್ರ ಕೀ ಕೊಡಿ ಅಂತ ಹೇಳ್ತಾನೆ ಅಮ್ಮ. ಸೊ ಇಷ್ಟು ನಮ್ಮ ಪುಟ್ಟ ಮಿನಿ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಅಗೈನ್.